ನಮಸ್ಕಾರ, ನಾನು ನಿಮ್ಮ ಯಶ್ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ಸಂಜೆ 5 ಗಂಟೆಯಿಂದ ಒಂದು ವಿಷಾದನೀಯವಾದಂಥ ಒಂದು ನಮ್ಮ ಕರ್ನಾಟಕಕ್ಕೆ ಲಾಸ್ ಆಗಿರ್ತಕ್ಕಂಥ ಒಂದು ವಿಷಾದನೀಯ ಸಂಗತಿ ಹರಿದೆಪ್ತಾ ಇದೆ. ಸೊ ಒಂದು ಸಾವಿರಾರು ಕೋಟಿಯ ಒಡೆಯ, ಈ ಕಾನ್ಫಿಡೆಂಟ್ ಗ್ರೂಪ್ನ ಅಧ್ಯಕ್ಷ, ದಾನವಂತ, ಸಹಾಯವಂತ, ಬುದ್ಧಿವಂತ, ಬೇರೆಲ್ಲರಿಗೂ ಕೂಡ ಇನ್ಸ್ಪಿರೇಷನ್ ಆಗಿರ್ತಕ್ಕಂಥ ವ್ಯಕ್ತಿ ಸಿ.ಜೆ. ರಾಯ್ ಅವರು ತನ್ನದೇ ಆದಂತಹ ಲೈಸೆನ್ಸ್ ಇರ್ತಕ್ಕಂತಹ ಗನ್ನಿಂದ ಶೂಟ್ ಔಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಒಳಗಾಗಿದ್ದಾರೆ. ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು, ಇದಕ್ಕೆ ಕಾರಣ ಏನು, ಸೊ ಇವರ ಹಿನ್ನೆಲೆ ಏನು, ಎಲ್ಲವನ್ನ ವಿವರವಾಗಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಈ ಸಿ.ಜೆ. ರಾಯ್ ಅವರು ಒಂದು ಚಿಕ್ಕ ವಯಸ್ಸಿಂದನೇ ಮೂಲತಃ ಇವರೊಂದು ಕೇರಳದವರು, ಮಲಯಾಳಮ್ಸ್. ಸೊ ಇವರು ಶಿಕ್ಷಣವನ್ನೆಲ್ಲ ಬೆಂಗಳೂರಿನಲ್ಲೇ ಮುಗಿಸ್ತಾರೆ. ಇವರ ಉನ್ನತ ಶಿಕ್ಷಣ ಬಂದು ಇಂಜಿನಿಯರಿಂಗ್ ಆ್ಯಂಡ್ PhD ಮಾಡಿರ್ತಾರೆ. ಸೊ ಇವರ ಅತಿ ಬಡವರು ಅಲ್ಲ, ಅತಿ ಒಂದು ಶ್ರೀಮಂತರು ಅಲ್ಲ, ಒಂದು ಮಧ್ಯಮ ವರ್ಗದಿಂದ ಬಂದಿರ್ತಾರೆ. ಇವರ ತಾಯಿ 30-40 ಸೈಟ್ನಿಂದ ಒಂದು ಕೆಲವೊಂದಷ್ಟು ಇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ನ ಮಾಡ್ತಾ ಇರ್ತಾರೆ. ಇವರ ತಾಯಿ ಇನ್ಸ್ಪಿರೇಷನಿಂದ ಹೆಚ್ಚಿನದಾಗಿ ಭೂಮಿಗೆ ಗಮನವನ್ನು ಕೊಟ್ಟು ಯಾವ ರೀತಿ ನನ್ನ ದುಡ್ಡನ್ನು ಮಾಡಬೇಕು, ಯಾವ ರೀತಿ ಭೂಮಿಗೆ ವ್ಯಾಲ್ಯೂನ ಮುಂದೆ 10 ವರ್ಷಗಳಾದಮೇಲೆ ಯಾವ ರೀತಿ ಬೆಲೆ ಕಟ್ಟಲಾಗದೆ ಈ ಭೂಮಿಗಳು ಇರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನದಾಗಿ ಎಲ್ಲವನ್ನ ತಿಳಿತಾ ಬಂದರು. ಚಿಕ್ಕದಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳನ್ನ ಮಾಡ್ತಾ ಬಂದರು. ಸೊ ಇವರ ಕಾನ್ಫಿಡೆಂಟ್ ಗ್ರೂಪ್ನ ಅಧ್ಯಕ್ಷ, ತುಂಬ ಹೆಚ್ಚು ಕಡಿಮೆ ಒಂದು ರಿಯಾಲಿಟಿ ಶೋ ಅಂತ ಅಂದ್ರೇ ಬಿಗ್ ಬಾಸ್, ಈ 1 ಹಿಡಿದು ಒಂದು ಹನುಮಂತು ಗೆದ್ನಲ್ಲ ಅಲ್ಲಿವರೆಗೂ ಕೂಡ ಒಂದು 50 ಲಕ್ಷ ಪ್ರೈಸನ್ನು ಕೊಡ್ತಾ ಬರ್ತಾ ಇರ್ತಕ್ಕಂತಹ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆ್ಯಂಡ್ ಒಂದು ಕಾನ್ಫಿಡೆಂಟ್ ಗ್ರೂಪ್ನ ಸಂಸ್ಥಾಪಕ ಅಧ್ಯಕ್ಷ ಆಗಿರ್ತಕ್ಕಂಥ ಸಿ.ಜೆ. ರಾಯ್ ಇನ್ನಿಲ್ಲ. ಸೊ ಏನಕ್ಕೆ ಈ ರೀತಿ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಯಾಕೆ ಈ ಒಂದು IT ದಾಳಿಯಿಂದ ಅವರು ಮನನೊಂದ್ರ? ಸ್ನೇಹಿತರೆ, ಹೆಚ್ಚು ಕಡಿಮೆ ತುಂಬ ಇದು 2 ಸಲ IT ದಾಳಿ ಆಗೋಗಿತ್ತು. ಇದು 3ನೇ ಸಲ IT ದಾಳಿ. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿ ಇರ್ತಕ್ಕಂತಹ ಕಾನ್ಫಿಡೆಂಟ್ ಕಚೇರಿ ಮೇಲೆ IT ಅವರು ದಾಳಿ ಮಾಡ್ತಾರೆ. ಸುಮಾರು 12 ಗಂಟೆಗೆ ಅಲ್ಲಿರ್ತಕ್ಕಂಥ ಆಫೀಸರ್ಸು ಬಂದು ಕಾಲ್ ಮಾಡ್ತಾರೆ, ಈ ರೀತಿ ಮತ್ತೆ ಬಂದಿದ್ದಾರೆ IT ಅವರು ಅಂತ. ಆಲ್ರೆಡಿ ಇದಕ್ಕಿಂತ ಮುಂಚೆ 2 ಸಲ ಬಂದು ಹೋಗಿರ್ತಾರೆ. ಆವಾಗ ಒಂದು ಸೂಟ್ ಕೇಸನ್ನು ತಗೊಂಡು ಎಲ್ಲೋ ಇರ್ತಕ್ಕಂತಹ ವ್ಯಕ್ತಿ ಆ ಒಂದು ಆಫೀಸಿಗೆ, ಕಚೇರಿಗೆ ಬರ್ತಾರೆ. ಇವರ ಮಾತಿನ ಚಕಾಮಕಿ, IT ದಾಳಿ ಅಂದ್ರೇ ಗೊತ್ತು, ಯಾರೇ ಅವ್ರು ಬಂದ ತಕ್ಷಣ ಯಾವುದೇ ಒಂದು ಸುಳಿವಿರಬಾರ್ದು, ಯಾರಿಗೂ ಕೂಡ ಫೋನ್ ಮಾಡಬಾರ್ದು, ಆ ರೀತಿ IT ಅವರು ದಾಳಿ ಮಾಡಿಬಿಡ್ತಾರೆ. ಆ ರೀತಿ ಫುಲ್ ಎಲ್ಲ ಲಾಕ್ ಮಾಡಿಬಿಡ್ತಾರೆ. ಸೊ ಎಲ್ಲ ಈ CCTV ಮುಖಾಂತರ ಗೊತ್ತಾಗುತ್ತೆ. ಆಲ್ರೆಡಿ ಈ ಪೊಲೀಸ್ನವರು ಎಲ್ಲವನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಅವರು ತನ್ನದೇ ಆದಂತಹ ಒಂದು ರೂಮಿಗೆ ಹೋಗಿ ಮಿಕ್ಕಿದಂತಹ ಒಂದು ಡಾಕ್ಯುಮೆಂಟ್ಸ್ನ ತೊಗೊಂಡು ಬರ್ತೀನಿ ಅಂತ ಹೇಳಿ ಅಲ್ಲೇ ಸುಮಾರು 12 ಗಂಟೆ ಮಧ್ಯೆ 1-2 ಗಂಟೆ ಮಧ್ಯೆ ಆಸುಪಾಸಿನಲ್ಲಿ ಇರ್ತಕ್ಕಂತಹ ಒಂದು ಗನ್ನಿಂದ ಎದೆಗೆ ಶೂಟ್ ಮಾಡ್ಕೊಳ್ತಾರೆ. ಅವರು ಆ ಒಂದು ಸಮಸ್ಯೆಯಿಂದ ಪಾರಾಗಲಿಕ್ಕೆ ಆ IT-ನಲ್ಲಿರ್ತಕ್ಕಂತಹ ಕಚೇರಿನಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಏನಾದರೂ ಭಯ ಪಡಿಸ್ಲಿಕ್ಕೆ ಶೂಟ್ ಮಾಡ್ಕೊಂಡ್ರ? ಸೊ ಇದರಿಂದ ಏನಾದರೂ ಅವ್ರು ನಾನು ಈ ರೀತಿ ಹೆದರಿಸಿದ್ರೆ ಆ ಒಂದು ಸಮಯಕ್ಕೆ ಅದರಿಂದ ನಾನು ಆಚೆ ಬರ್ಬೋದು ಅಂತ ಏನಾದರೂ ಮಾಡ್ಕೊಂಡ್ರ? ಅಥವಾ ಅಲ್ಲಿ ಸಿಗ್ತಕ್ಕಂತಹ ಅವರು ಹೇಳ್ತಕ್ಕಂತಹ ಕ್ವಶನ್ಸ್ಗೆ ಮನನೊಂದು, ಅಥವಾ ನಾನು ಮುಂದೆ ಜೈಲಿಗೆ ಹೋಗಬೇಕಾಗಂಥ ಪರಿಸ್ಥಿತಿ ಬರುತ್ತಾ ಅನ್ನೋ ಸಂದರ್ಭದಲ್ಲಿ ಏನಾದರೂ ಶೂಟೌಟ್ ಮಾಡ್ಕೊಂಡ್ರ? ಅಥವಾ ಇತ್ತೀಚೆಗೆ ಅವರು ಬೆಂಗಳೂರಿನಲ್ಲಿ ಸ್ವಲ್ಪ ಲಾಸ್ ಆಗಿ ಒಂದು ಕಿವಿ ಮಾತು ಕೇಳಿಬರ್ತಿದೆ, ಬೆಂಗಳೂರಿನಲ್ಲಿ ತುಂಬ ಲಾಸ್ ಆಗಿ ಅವರು ಕೇರಳಕ್ಕೆ ಕೇರಳದಲ್ಲಿದ್ದರು. ಮುಂದಿನ ಪೊಲಿಟಿಷಿಯನಲ್ಲಿ ಏನಾದರೂ ಅಲ್ಲಿ ನಾವು ಈ ರೀತಿ ನಿಮಗೊಂದು ಸ್ಥಾನನ ಕೊಡ್ತೀವಿ ಅಂತ ಏನಾದರೂ ಹೇಳಿ ಅವ್ರ ಕಡೆಯಿಂದ ಏನಾದರೂ ಈ ರೀತಿ ಆಗಿದೆಯಾ, ಮತ್ತಾರ ಕಡೆಯಿಂದ ಈ ರೀತಿ ಆಗಿದೆ ಅನ್ನೋದು ಗೊತ್ತಿಲ್ಲ. ನಾವು ಸಾಮಾನ್ಯ ಜನ ಏನು ಅಂದ್ಕೊಳ್ತೀವಿ, ಇಷ್ಟೊಂದು ಕೋಟಿ ಇರ್ತಕ್ಕಂತಹ ದುಡ್ಡಿರ್ತಕ್ಕಂತಹ ಒಂದು ಬೇರೆಯವ್ರಿಗೆ ಒಂದು ಮೋಟಿವೇಶನ್, ಒಂದು ಇನ್ಸ್ಪೈರ್ ಆಗಿರ್ತಕ್ಕಂತಹ ವ್ಯಕ್ತಿ ಜಸ್ಟ್ ಅಲ್ಲಿಂದ ಆ IT ಅಧಿಕಾರಿಗಳನ್ನ ಕೊಂಡ್ಕೊಳ್ಳಿಕ್ಕಾಗಲಿಲ್ವಾ? ಯಾಕಂದರೆ ಆ ಸಂದರ್ಭದಲ್ಲಿ ನೋಡಿರ್ತೀವಿ, ಈ ದಕ್ಷ ಆಡಳಿತಗಾರರು ಇರ್ತಾರೆ, ಅಧಿಕಾರಿಗಳು ಇರ್ತಾರೆ. ಈಗ ನಾವು ನಿನ್ನೆ ನೋಡಿದ್ವಿ, ಯಾರು ಗೋವಿಂದರಾಜು ಯಾರೋ ಇನ್ಸ್ಪೆಕ್ಟರು ಅಪಪ್ರಚಾರ ಮಾಡಿರ್ತಕ್ಕಂತಹ ವ್ಯಕ್ತಿನ ಬಂಧಿಸಿದ್ದಾರೆ. ಸೊ ಹಾಗಾಗಿ ಆ ಒಂದು ಮಾತಿನ ಚಕಾಮಕಿನಲ್ಲಿ ಜಸ್ಟ್ ಅದರಿಂದ ಪಾರಾಗಲಿಕ್ಕೆ ಅವ್ರಿಗೆ ಅಷ್ಟು ಬುದ್ಧಿ ಇರಲಿಲ್ವಾ? ತುಂಬ ದಾನ ಮಾಡಿರ್ತಕ್ಕಂತಹ ವ್ಯಕ್ತಿ, ತುಂಬ ಹಾರ್ಟ್ ಆಪ್ರೇಷನ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ದುಡ್ಡನ್ನು ಸಹಾಯ ಮಾಡಿದ್ದಾರೆ. ಎಷ್ಟೋ ಈ ಕೇರಳದಲ್ಲಿ ಭೂಕಂಪ ಆಯ್ತಲ್ಲ, ಆವಾಗ ಎಷ್ಟೋ ಮನೆಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದಾರೆ. ಎಷ್ಟೋ ಮಕ್ಕಳ ಎಜುಕೇಷನ್ಸ್ಗೆ ಸಹಾಯ ಮಾಡಿದ್ದಾರೆ. ಇಂಥ ಸಹಾಯ ಮಾಡಿದಂಥ ವ್ಯಕ್ತಿ ಯಕಶ್ಚಿತ್ತ IT
ದಾಳಿಯವರ ಒಂದು ಕ್ವಶನ್ಸ್ಗೆ ಆನ್ಸರ್ ಕೊಡಲಿಕ್ಕಾಗಲಿಲ್ವಾ? ಯಾಕಂದರೆ ನಮಗೆ ಆ ಸಿಚುವೇಶನ್ ನಾವು ಮಾತಲ್ಲಿ ಹೇಳ್ಬಿಡ್ಬೋದು. ಯಾಕಂದರೆ ನಮ್ಮ ಸಾಮಾನ್ಯ ಜನ ಇವತ್ತು ನಾನು ಕೆಲಸ ಮಾಡಬೇಕು, ನಾಳೆಗೆ ಏನಪ್ಪ ಮಾಡೋದು ಅಂತ ನಾವು ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ. ಆ ಯೋಚನೆ ಮಾಡ್ತಾ ಇರ್ತಕ್ಕಂಥ ಹೇಗೋ ನಾವು ನೆಮ್ಮದಿಯಿಂದ ಇರ್ತೀವಿ. ಸೊ ಅಂತಹ ಕೋಟಿ ಕೋಟಿ ಇರ್ತಕ್ಕಂಥ ದುಡ್ಡು ಇರ್ತಕ್ಕಂಥ ವ್ಯಕ್ತಿಗಳಿಗೆ ಏನಾದ್ರು ಅವ್ರು ಕೇಳಿರ್ತಕ್ಕಂಥ ದಾಖಲೆಗಳು ಸಿಗಲಿಲ್ಲ ಅಂತ ಅಂದಾಗ ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಕಶ್ಚಿತ್ ಅವ್ರನ್ನ ಕೊಂಡುಕೊಳ್ಬಹುದಿತ್ತಲ್ವಾ? ಅಷ್ಟು ಕೋಟಿ ಇರ್ತಕ್ಕಂಥ ಒಡೆಯ ನಮ್ಮ ಜನಸಾಮಾನ್ಯರಲ್ಲಿ ಬರ್ತಕ್ಕಂಥ ಒಂದು ಕ್ವಶನ್ ಏನಂತಂದರೆ, ಅಷ್ಟು ಕೋಟಿ ಇದೆ ಅವನಲ್ಲಿ, ಅಧಿಕಾರಿಗಳನ್ನ ಕೊಂಡುಕೊಳ್ತಕ್ಕಂತಹ ಒಂದು ಶಕ್ತಿ ಇರಲಿಲ್ವಾ? ಅಥವಾ ಆ ಸಮಸ್ಯೆಗಳನ್ನ ಬ್ಯಾಲೆನ್ಸ್ ಅದನ್ನು ಹೇಗೆ ಬಗೆಹರಿಸಬೇಕು ಅನ್ನೋಷ್ಟು ಬುದ್ಧಿ ಇರಲಿಲ್ವಾ? ಅಷ್ಟು ಚಿಕ್ಕ ವಯಸ್ಸಿನಿಂದ ಅಷ್ಟು ಮೆಂಟಾಲಿಟಿಯಿಂದ ಒಂದು ಈ ಸರ್ಜಾಪುರ ಆನೆಕಲ್ಲು ಇದೆಯಲ್ಲ ಈ ಬೆಂಗಳೂರಲ್ಲಿ, ಈ ಮುಂದಿನ 10 ವರ್ಷಗಳಲ್ಲಿ ಈ ಭೂಮಿಗೆ ಬೆಲೆ ಕಟ್ಟಲಾಕೆ ಆಗಲ್ಲಪ್ಪ ಅನ್ನೋ ಮಟ್ಟಕ್ಕೆ ತಂದಿಟ್ಟಿದ್ದಾರೆ. ಯಾಕಂದರೆ ಅಷ್ಟು ದೂರ ಎಲ್ಲ ಯಾರಪ್ಪ ಹೋಗ್ತಾರೆ ಭೂಮಿ ತಗೊಳ್ಳಿಕ್ಕೆ ಅಂತ ಅಂದ್ಕೊಳ್ತಿರ್ತಕ್ಕಂಥ ಜನಗಳ ಮಧ್ಯೆ ಅಷ್ಟು ದೂರ ಹೋಗಿ ಭೂಮಿಗೆ ಬೆಲೆನೇ ಕಟ್ಟಲಿಕ್ಕಾಗಲ್ಲ ಅಂತಹ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಈ CJ ರಾಯ್ ಅವರು. ಸೊ ಹಾಗಾಗಿ ಇಂತಹವ್ರಿಗೆ ಅಂಥ ಸಮಸ್ಯೆಗಳಿಂದ ಹೊರಗೆ ಬರೋಕ್ಕಾಗಲಿಲ್ವಾ? ಅಥವಾ ಅವ್ರಿಗೇನಾದರೂ ಒಂದು ಮಾನಸಿಕ ನೆಮ್ಮದಿ ಹಾಳಾಗಿತ್ತ? ಅವ್ರನ್ನ ಜಸ್ಟ್ ಒಂದು ಹೆದರಿಸೋಕ್ಕೋಸ್ಕರ ಹೋಗಿ ಮಿಸ್ ಆಗಿ ಶೂಟೌಟೇ ಮಾಡ್ಕೊಬಿಟ್ರ? ಇದೆಲ್ಲ ಕ್ವಶನ್ಸ್ ಕಾಡ್ತಾ ಇದೆ. ಸೊ CCTV ಎಲ್ಲವನ್ನ ಚೆಕ್ ಮಾಡಿದ್ರೆ ಒಂದು ಅಧಿಕಾರಿಗಳ ಮಧ್ಯೆ ಮತ್ತು CJ ರಾಯ್ ಅವರ ಮಧ್ಯೆ ಏನೇನು ಮಾತಿನ ಚಕಾಮಕಿ ನಡೆದಿದೆ. ಸೊ ಆ ಮಾತಿಗೆ ಬಲಿಯಾಗಿ ಅವರು ಏನೂ ಮಾಡಲಿಕ್ಕಾಗ್ದೇ ಸತ್ತೋಗ್ಬಿಟ್ರ? ಸೊ ಅಥವಾ ಮತ್ಯಾವುದೇ ಒಂದು ಕಾರಣ ಇದೆಯಾ? ಎಲ್ಲವನ್ನ ತಿಳ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಂದೊಂದು ದಿನ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಇದೇ ರೀತಿ ಕಾಫಿ ಡೇ ಸಿದ್ಧಾರ್ಥ್ ಅವರು ಕೂಡ ಇದೇ ರೀತಿ ಆದಂತಹ ಎಷ್ಟೋ ಲಾಸ್, ಎಷ್ಟೋ ನಷ್ಟಗಳನ್ನ ಜನಗಳು ಅನುಭವಿಸಿದ್ರು. ಅದೇ ರೀತಿ ಯಾಕಂದರೆ ಜೀವನದಲ್ಲಿ ನಮ್ಗೆ ಇದಾಗಲಿಲ್ಲ, ಅದು ಮಾಡೋಕ್ಕಾಗಲಿಲ್ಲ, ಇದು ಮಾಡೋಕ್ಕಾಗಲಿಲ್ಲ ಅಂತ ತುಂಬ ಎಷ್ಟೋ ಪರಿತಪಿಸ್ತಾ ಇರ್ತೀವಿ ಜೀವನದಲ್ಲಿ ಅಲ್ವಾ? ಸೊ ಇದ್ದಷ್ಟಕ್ಕೆ ನೆಮ್ಮದಿನ ಕಾಣಬೇಕು. ಸಾವೇ ಒಂದು ಸಜೆಷನ್ ಅಲ್ಲ ಕಣ್ರಿ. ನಾವು ಅದರಲ್ಲಿ ಸಾವಿರಾರು ಕಷ್ಟಗಳು ಬಂದಿರ್ತವೆ. ನಮಗೆ ಒಂದು ಶಾಕ್ ಆ್ಯಂಡ್ ಭಯ ಆ್ಯಂಡ್ ಕೋಪ ಬಂದಿರೋದು ಎಲ್ಲಿ ಅಂತ ಅಂದರೆ, ಇಷ್ಟೆಲ್ಲ ಕೋಟಿ ಕೋಟಿ ಒಂದು ಸಂಸ್ಥಾಪಕ ಒಂದು ಕಚೇರಿಗಳನ್ನ ಓಪನ್ ಮಾಡಿರ್ತಕ್ಕಂತಹ ವ್ಯಕ್ತಿ ಇಷ್ಟು ಒಂದು ಯಕಶ್ಚಿತ ಒಂದು IT ದಾಳಿಗೋಸ್ಕರ ಅದರಿಂದ ಆಚೆ ಬರೋಕ್ಕಾಗ್ದೇ ಸತ್ತೋಗ್ಬಿಟ್ರು ಅಂತ ಅಂದರೆ, ಜೀವನದಲ್ಲಿ ನಾವೇನು ಮಾಡಿ ಏನು ಸಾಧನೆ ಆಗ್ತಾ ಇದೆ? ಯಾಕೆ ಅವರ ಮನಸ್ಸಲ್ಲಿ ಇರ್ತಕ್ಕಂತಹ ಕಾರಣನಾದರೂ ಏನು? ಇದಕ್ಕೆ ನಾವು ಏನು ಹೇಳಬೇಕು ಅನ್ನೋದೇ ಅರ್ಥ ಆಗಲ್ಲ ಸ್ನೇಹಿತರೆ. ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವೆಷ್ಟೇ ಆಸ್ತಿ, ಹಣ, ಐಶ್ವರ್ಯ ಏನವನ್ನ ಸಂಪಾದನೆ ಮಾಡ್ಬೋದು, ಆದರೆ ನೆಮ್ಮದಿಯನ್ನು ಸಂಪಾದನೆ ಮಾಡಲಿಕ್ಕಾಗಲ್ಲ. ನಾನು ಈ ವಿಡಿಯೋಸ್ ಈ ಪ್ರತಿ ಸಂಚಿಕೆಗಳನ್ನಲ್ಲೂ ಹೇಳ್ತಾ ಇರ್ತೀನಿ ಸ್ನೇಹಿತರೆ, ಆದಷ್ಟು ಮತ್ತೊಬ್ರಿಗೋಸ್ಕರ ಬದುಕೋದು ಬೇಡ, ನಮಗೋಸ್ಕರ ಬದುಕೋಣ. ನನಗೆ ಯೋಗ್ಯತೆ ಇದೆಯಾ, 4 ಜನಕ್ಕೆ ಸಹಾಯ ಮಾಡೋಣ. ಯಾಕಂದರೆ ಮತ್ತಾರೋ ಏನೋ ಮಾಡಿದ್ರು, ಅವ್ರು ಇನ್ಯಾರೋ ಮಾಡಿದ್ರು, ಈ ಡಿಪ್ರೆಷನ್, ಆತಂಕ, ಭಯ ಇದೆಯಲ್ಲ ಲೈಫಲ್ಲಿ, ಮಾನಸಿಕ ಒತ್ತಡ ಅನ್ನೋದು ಯಾವುದು ಬೇಕಾದರೂ ಕೂಡ ಸಿಲ್ಕುತ್ತೆ. ಸೊ ಸುಮ್ಮನೆ ನಾವಿಲ್ಲಿ ಕುತ್ಕೊಂಡು ಮಾತಾಡಬಹುದು, ಆ ವ್ಯಕ್ತಿ ಮನಸ್ಸಲ್ಲಿ ಏನಿತ್ತು ಗೊತ್ತಿಲ್ಲ. ಆ್ಯಂಡ್ ಅವರು ಮಾನಸಿಕವಾಗಿ ಎಷ್ಟು ನೊಂದು ಆತ್ಮಹತ್ಯೆಗೆ ಒಳಗಾದರು ಅನ್ನೋದು ಗೊತ್ತಿಲ್ಲ. ಕ್ಯೂರಿಯಾಸಿಟಿ ಎಲ್ಲಿ ಅಂದರೆ ನಿಜವಾದ ಕಾರಣ ಗೊತ್ತಿಲ್ಲ. ಎಷ್ಟೆಷ್ಟೋ ಒಂದು ಸಿನಿಮಾ ರಂಗದವರಾಗಿರ್ಬೋದು, ಒಂದು ಪೊಲಿಟಿಷಿಯನ್ ಆಗಿರ್ಬೋದು, ಇವರು IT ದಾಳಿಯಾಗಿ ದಾಖಲೆ ಸಿಗದೇ ಅವರು ಜೈಲಿಗೆ ಹೋಗಿ ವಾಪಸ್ ಬಂದಿರೋದನ್ನೆಲ್ಲ ನೋಡಿದ್ದೀವಿ. ಸೊ ಇಂತಹ ಒಂದು ವ್ಯಕ್ತಿ ಕರೆಕ್ಟ್ ಆದಂತಹ ದಾಖಲೆಗಳನ್ನ ಇಟ್ಕೊಂಡಿರ್ತಾರೆ ಅನ್ನೋದೊಂದು ನನ್ನ ನಂಬಿಕೆ. ಯಾಕಂದರೆ ಅಷ್ಟೊಂದು ದಾನ ಮಾಡಿದ್ದಾರೆ, ಅಷ್ಟೊಂದು ಸಹಾಯ ಮಾಡಿದ್ದಾರೆ, ಭೂಕಂಪದಲ್ಲಿ ನಿರ್ನಾಮ ಆಗಿರ್ತಕ್ಕಂಥ ಮನೆಗಳಿಗೆಲ್ಲ ನೆರವಾಗಿದ್ದಾರೆ. ಎಷ್ಟೆಷ್ಟೋ ಪೊಲಿಟಿಷಿಯನ್ನು ಒಂದು ಒಳ್ಳೆ ಸಿಗ್ತಕ್ಕಂಥ ವ್ಯವಸ್ಥೆಗಳನ್ನೇ ನಮ್ಮ ರಾಜಕೀಯದಲ್ಲಿ ಒಂದು ನಮ್ಮ ಅವರ ಇರ್ತಕ್ಕಂತಹ ಅಧಿಕಾರದಲ್ಲಿ ಜನಸಾಮಾನ್ಯರಿಗೆ ಕೊಡ್ತಕ್ಕಂತಹ ಒಂದು ಅವಶ್ಯಕತೆಗಳನ್ನೇ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಬಹುತೇಕ ಆಲ್ಮೋಸ್ಟು ಇವರ ಎಷ್ಟು ಎಲ್ಲರಿಗೂ ಇನ್ಸ್ಟಾಗ್ರಾಮಲ್ಲಿ ಇವ್ರಿಗೆ ಗೊತ್ತು, ಬಹುತೇಕ 13 ಲಕ್ಷ ಮಿಲಿಯನ್ ಒಂದು ಅನುಯಾಯಿಗಳಿದ್ದಾರೆ ಆ್ಯಂಡ್ ಫಾಲೋವರ್ಸ್ ಇದ್ದಾರೆ ಇವರಿಗೆ. ಇವರ ಒಂದು ಕೊನೆಯ ವಿಡಿಯೋ ಯಾವುದು ಅಂತ ಅಂದರೆ ಜನವರಿ 26 ರಿಪಬ್ಲಿಕ್ ಡೇನಲ್ಲಿ ಮಾಡಿರ್ತಕ್ಕಂತಹ ಒಂದು ವಿಡಿಯೋ ಅವ್ರದ್ದು ಕೊನೆದು. ಆಲ್ಮೋಸ್ಟ್ ಇವರು ಒಂದು ಇನ್ಸ್ಪೈರಿಂಗು
ಯಾಕಂದರೆ ಒಂದು ಕಾರ್ಗಳ ಹತ್ರ ಕ್ರೇಜ್ ಇವರಿಗೆ. ಒಂದು 1994ರಲ್ಲಿ ಮಾರುತಿ 800 ಕಾರು ತೊಗೊಂಡಿರ್ತಾರೆ, ಅದು ಕಳುವಾಗಿರುತ್ತೆ. ಸೊ ಅದನ್ನು ಹುಡ್ಕೊಟ್ಟವ್ರಿಗೆ ಇಷ್ಟು ಲಕ್ಷ ಕೊಡ್ತೀನಿ ಅಂತ ಹೇಳಿರ್ತಾರೆ. ಸೋಷಿಯಲ್ ಪವರ್ ನೋಡಿ, ಅದು ಅವರಿಗೆ ಸಿಗುತ್ತೆ. ಹೀಗೆ ಸರ್ಜಾಪುರದಲ್ಲಿರ್ತಕ್ಕಂಥ ಭೂಮಿಗಳು ಎಷ್ಟು ವ್ಯಾಲ್ಯೂಯೇಬಲ್ ಬೀಳುತ್ತೆ ಅನ್ನೋದನ್ನು ಎಲ್ಲವನ್ನ ತಿಳಿಸ್ಕೊಟ್ಟಂತಹ ವ್ಯಕ್ತಿ. ಈ ರೀತಿ ಒಂದು ಆತ್ಮಹತ್ಯೆನೇ ಒಂದು ಸೊಲ್ಯೂಷನ್ ಆಗಿತ್ತು ಅವರಿಗೆ. ಅವರ ಒಂದು ಬ್ರದರ್ ಹೇಳಿದ್ರು, ಹೀಗೆ ಐ ಟಿ ಅಧಿಕಾರಿಗಳು ತುಂಬ ಅವರು ಸತ್ತಾಗ ಅವರ ಸಿಜೇರ್ ಆಯ್ದ ಬ್ರದರ್ ಏನಿದ್ದಾರೆ, ತಮ್ಮ ಅಥವಾ ಅಣ್ಣ ಯಾರಿದ್ದಾರೆ, ಅವರು ಹೇಳಿದಂತಹ ಒಂದು ಹೇಳಿಕೆ ಏನಂತ ಅಂದರೆ, ಈ ಐ ಟಿ ಅಧಿಕಾರಿಗಳು ತುಂಬ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ, ನೀನು ಬಾ ಇಲ್ಲಿಂದ ಅಂತ ಅವರಿಗೆ ಕಾಲ್ ಮಾಡಿ ಹೇಳಿದ್ದಾರೆ. ಆ ಒಂದು ಮಾಹಿತಿ ಬಂದಿದೆ. ತುಂಬ ವಿಷಾದನೀಯ, ದುಃಖಕರವಾದಂತಹ ಸಂಗತಿ. ಮನುಷ್ಯನ ಬದುಕು ಒಂದು ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ. ಆದಷ್ಟು ಬದುಕನ್ನು ಸುಂದರವಾಗಿ ನೆಮ್ಮದಿಯಾಗಿ ನಾವು ನೆಮ್ಮದಿಯಾಗಿ ನಮ್ಮ ಕುಟುಂಬ ಸುತ್ತಮುತ್ತ ಎಲ್ಲರನ್ನ ಸಂತೋಷವಾಗಿ ಇರೋಣ. ಮತ್ತು ಯಾರಿಗೂ ಕೂಡ ತೊಂದರೆ ಕೊಡೋದು ಬೇಡ. ಸಾಧ್ಯವಾದರೆ ಅಜರಮಾರವಾಗಿ ಒಂದು 4 ಜನಕ್ಕೆ ಸಹಾಯ ಮಾಡಿ ಬದುಕೋಣ ಅಂತ ಹೇಳ್ತಾ, ಸರ್ ಮತ್ತೆ ಹುಟ್ಟಿ ಬನ್ನಿ. ನೀವು ಏನಕ್ಕೋಸ್ಕರ ಸತ್ರಿ ಗೊತ್ತಿಲ್ಲ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ. ಇವಾಗಲಾದ್ರೂ ಇಷ್ಟು ಪ್ರೆಸರಿಂದ ನಮ್ಮ ರಾಜಕೀಯ, ನಾನಿಲ್ಲಿ ಕೊನೆ ಮಾತಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ರಾಜಕೀಯದ ವ್ಯವಸ್ಥೆ ತುಂಬ ಹದಗೆಟ್ಟಿದೆ. ಇಂತಹ ಒಳ್ಳೊಳ್ಳೆ ಅಧಿಕಾರಿಗಳಿಗೆ ಒಳ್ಳೊಳ್ಳೆ ಸೇಫ್ಟಿನ ಕೊಡಬೇಕು ಅನ್ನೋದು ನನ್ನ ಭರವಸೆ ಆ್ಯಂಡ್ ನನ್ನ ಒಂದು ಅನಿಸಿಕೆ ಅಂತ ಹೇಳ್ತಾ, ತುಂಬ ವಿಷಾದನೀಯ ಸಂಗತಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಮಸ್ಕಾರ.